ಡಿಯರ್ ಫ್ರೆಂಡ್ಸ್, ನಾನು ಇವತ್ತೊಂದು ಇಂಟರೆಸ್ಟಿಂಗ್ ಮತ್ತು ಇನ್ಸ್ಪಿರೇಷನಲ್ ಸ್ಟೋರಿ ಒಂದನ್ನು ಹೇಳೋಕೆ ಹೊರಟಿದ್ದೀನಿ. ಆ ಎರಡು ದೃಶ್ಯಗಳು ವೈರಲ್ ಅಷ್ಟೇ ಅಲ್ಲ, ವರ್ಲ್ಡ್ ಕ್ಲಾಸ್ ವೈರಲ್ ಎನಿಸ್ಕೊಳ್ತಾ ಇದೆ. ಅವರ ಹೆಸರು ನಿತೀಶ್ ರೆಡ್ಡಿ. ಇಂಡಿಯನ್ ಕ್ರಿಕೆಟ್ ಟೀಮ್ನ ಆಲ್ರೌಂಡರ್ ಇವರು ಮೂಲತಃ ಆಂಧ್ರ ಪ್ರದೇಶದವರು. ಅಲ್ಲು ಅರ್ಜುನ್ ಮತ್ತು ಪ್ರಭಾಸ್ನ ಡೈ ಹಾರ್ಡ್ ಫ್ಯಾನ್ ಇದನ್ನ ವಿಶ್ವಕ್ಕೆ ತೋರಿಸೋಕೆ ಬಳಸಿದ್ದು ಹಾಫ್ ಸೆಂಚುರಿ, ಫುಲ್ ಸೆಂಚುರಿ ಕ್ಷಣಗಳನ್ನ. ಅದು ಮೆಲ್ಬೋರ್ನ್ನಲ್ಲಿ ನಡೀತಾ ಇರೋ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ನ 3ನೇ ದಿನದ ಆಟ. ಭಾರತ ಫಾಲೋ ಆನ್ ಭೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು. ಅಂತಹ ಸಮಯದಲ್ಲಿ ನಿತೀಶ್ ಅದ್ಭುತ ಆಟವನ್ನು ಆಡಿದ್ದಾರೆ, ತಾಳ್ಮೆಯ ಆಟವನ್ನು ತೋರಿಸಿದ್ದಾರೆ. ನಿತೀಶ್ ಅವರ ಈ ಆಟ ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಬಹು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುತ್ತೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ತಾಳ್ಮೆಯಿಂದಲೇ ಆಡುತ್ತಲೇ 50 ರನ್ ಪೂರೈಸಿದ್ರು. ಪುಷ್ಪ ಸ್ಟೈಲ್ನಲ್ಲಿ ಸಂಭ್ರಮಿಸಿದ್ರು, ಅಭಿಮಾನಿಗಳನ್ನ ರಂಜಿಸಿದ್ರು. ಅಭಿಮಾನಿಗಳು ಅದನ್ನ ಮರೆಯೋಕ್ಕೂ ಮೊದಲೇ ನಿತೀಶ್ ತಮ್ಮ ಟೆಸ್ಟ್ ಕೆರಿಯರ್ನ ಮೊದಲ ಶತಕವನ್ನ ಬಾರಿಸ್ತಾರೆ. ಅದು ಕೂಡ 171 ಬಾಲ್ಗಳಲ್ಲಿ. ಅವರು ಯಾವಾಗ ಸೆಂಚುರಿನ ಸಿಡಿಸ್ತಾರೋ ಮೆಲ್ಬೋರ್ನ್ ಕ್ರೀಡಾಂಗಣದಲ್ಲಿ ಎಲ್ಲರೂ ಪುಳಕಿತರಾಗ್ತಾರೆ, ಎದ್ದು ನಿಂತು ಚಪ್ಪಾಳೆ ತಟ್ತಾರೆ. ಆ ಕ್ಷಣ ಹೆಲ್ಮೆಟ್ ತೆಗೆದು ಬ್ಯಾಟ್ ಮೇಲೆ ಇಟ್ಟ ನಿತೀಶ್ ತೇಟ್ ಬಾಹುಬಲಿ ಸ್ಟೈಲ್ನಲ್ಲೇ ಸಂಭ್ರಮ ವ್ಯಕ್ತಪಡಿಸಿದ್ರು. ಇಂಟ್ರೆಸ್ಟಿಂಗ್ ಏನಂದ್ರೆ, ನಿತೀಶ್ ಅವರ ಸಾಧನೆಗೆ ತಂದೆ ಮುತ್ಯಾಲ ರೆಡ್ಡಿ ಸಾಕ್ಷಿಯಾಗಿದ್ರು. ಮಗ ಸೆಂಚುರಿ ಬಾರಿಸಿದ್ದನ್ನ ಕಂಡು ತಂದೆ ಭಾವ ಪರವಶರಾಗ್ತಾರೆ. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ಒಂದು ಕ್ಷಣ ಅವರನ್ನ ಅವರೇ ಮರೆತು ಬಿಟ್ಟಿದ್ರು. ನಿತೀಶ್ ರೆಡ್ಡಿ ಅವರ ಆ ಎರಡು ಸ್ಟೈಲ್ ಇಡೀ ಕ್ರಿಕೆಟ್ ಲೋಕವನ್ನೇ ರಂಜಿಸ್ತಾ ಇದೆ. ವಿಶ್ವದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ನಿತೀಶ್ ಅವರನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಪುಷ್ಪ ಹಾಗೂ ಬಾಹುಬಲಿ ಸ್ಟೈಲ್ಗಳನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ಆಟಗಾರರಲ್ಲಿ ಕಿರಿಯ ವಯಸ್ಸಿಗೆ ಸೆಂಚುರಿ ಬಾರಿಸಿದ 3ನೇ ಆಟಗಾರ ನಿತೀಶ್ ರೆಡ್ಡಿ. ಈ ಹಿಂದೆ ಅಂದ್ರೆ 1992ರಲ್ಲಿ ಸಚಿನ್ ತೆಂಡೂಲ್ಕರ್ ತಮ್ಮ ಮೊಟ್ಟ ಮೊದಲ ಸೆಂಚುರಿ ಬಾರಿಸಿದ್ರು. ಆಗ ಅವರ ವಯಸ್ಸು 18 ವರ್ಷ 256 ದಿನಗಳು. 2019ರಲ್ಲಿ ರಿಷಬ್ ಪಂತ್ ಮೊದಲ ಸೆಂಚುರಿ ಬಾರಿಸಿದಾಗ ಅವರ ವಯಸ್ಸು 21 ವರ್ಷ 92 ದಿನಗಳು. ಈಗ ಅಂದ್ರೆ 2024ರಲ್ಲಿ ನಿತೀಶ್ ರೆಡ್ಡಿ ಸೆಂಚುರಿ ಬಾರಿಸಿದ್ದಾರೆ. ಅವರ ವಯಸ್ಸು 21 ವರ್ಷ 216 ದಿನಗಳು. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ನಿತೀಶ್ ರೆಡ್ಡಿ ತಮ್ಮ ಅದ್ಭುತವಾದ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಳಗಿರುವ ಟೆಂಪರ್ಮೆಂಟ್ ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಭವಿಷ್ಯದಲ್ಲಿ ಇವರು ಅದ್ಭುತ ಆಲ್ರೌಂಡರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಅದೇನೇ ಇರಲಿ, ಸದ್ಯ ಅವರ ಬಾಹುಬಲಿ ಮತ್ತು ಪುಷ್ಪ ಸ್ಟೈಲ್ ವಿಡಿಯೋ ವರ್ಲ್ಡ್ ಕ್ಲಾಸ್ ವೈರಲ್ ವಿಡಿಯೋ ಆಗ್ತಾ ಇರೋದು ಮಾತ್ರ ಸುಳ್ಳಲ್ಲ.